ಏಜ್ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆಯಲ್ಲಿ ಇಂದು ನಡೆದ ಅಭಿವಿನ್ಯಾಸ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆಯಲ್ಲಿ ತೆರೆಯಬೇಕು ಅಂತ ನಾನು ಮೊದಲ ಬಾರಿ ಶಾಸಕನಾದಾಗಿನಿಂದ ಹೋರಾಟ ಮಾಡಿದೆ. ಅನೇಕ ಎಡರು ತೊಡರು ಸಂಕಷ್ಟಗಳನ್ನೆಲ್ಲ ದಾಟಿ ಕೊನೆಗೂ ಈ ಸಾಲಲ್ಲಿ ಕಾಲೇಜು ಪ್ರಾರಂಭವಾಗಿದೆ. ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಕೋರ್ಸ್ಗಳಿಗೆ ಒಟ್ಟು 222 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಪ್ರಸ್ತುತ ಆಧುನಿಕ ವಿದ್ಯಮಾನಕ್ಕೆ ಅನುಗುಣವಾಗಿ ಎಐಸಿಎಸ್ ಸೇರಿದಂತೆ ಒಟ್ಟು 4 ಕೋರ್ಸ್ಗಳಿದೆ. ಉತ್ತಮ ವಾತಾವರಣದಲ್ಲಿ ಕಾಲೇಜಿದ್ದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ಭವಿಷ್ಯದ ಇಂಜಿನಿಯರ್ಗಳಾಗಿ ರೂಪುಗೊಳ್ಳಿ ಅಂತ ಕಿವಿ ಮಾತು ಹೇಳಿದರು. ಕಾಲೇಜಿಗಾಗಿ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬೇಡ ಅಂದೆ ಎಂದಿದ್ದಾರೆ. ಇಲ್ಲಿಯೇ ಹಾಸ್ಟೆಲ್ ನಿರ್ಮಾಣ ನಡೀತಾ ಇದ್ದು ತಾಂತ್ರಿಕ ಕಾರಣಗಳಿಂದ ನಿಧಾನಗತಿಯಲ್ಲಿ ಇದೆ. ಮುಂದಿನ ದಿನದಲ್ಲಿ ಅದು ಕೂಡ ವಿದ್ಯಾರ್ಥಿಗಳಿಗೆ ಶೀಘ್ರವೇ ಲಭ್ಯವಾಗುತ್ತೆ ಎಂದಿದ್ದಾರೆ. ಆದ್ದರಿಂದ ಕೋರ್ಸ್ಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಹೇಳಿದೆ. ಇದು ನಾವು ಕಂಪಲ್ಸರಿ ಆಗಬೇಕು. ಕೊನೆಗೆ ಎಲ್ಲಿಗೆ ಟೆಕ್ನಿಕಲ್ ಏನು 4 ಕೊಡ್ತೀನಿ, ಆ 4 ಕೊಡಬೇಕು, ಕೋರ್ಸ್ಗಳನ್ನೇ ಕೊಡಬೇಕು ಹೇಳಿ. ಈಗ CS, EC, IS, IE, AI ಇದನ್ನು ನಾವು ಬಂದು ಈ 4 ಕೋರ್ಸ್ಗಳಿಗೆ ನೀವು ಬಂದಿದ್ದೀವಿ. ಇಲ್ಲಿ ಕೋರ್ಸ್ ಇಲ್ಲದ್ರೆ ನೀವೇನು ಬಳ್ಳಾರಿಯಲ್ಲಿ ಬರೋದಿಲ್ಲ. ಮನೆಗೆ ಆರ್ಟಿಫಿಷಿಯಲ್ ಅಂತ ಲೆಟ್ರಿಗೆ ಬಂದಾಗ ನಾನು ಎಲ್ಲರೂ ಕೇಳ್ತಾ ಇದ್ದೆ. ಎಲ್ಲರೂ ಹೊರ ರಾಜ್ಯದಲ್ಲೇ ಹೆಚ್ಚಿಗೆ ಹೊರ ಜಿಲ್ಲೆಯವರು ಬಹಳ ಸಂತೋಷ. ಇವತ್ತು ಈ ಕೋರ್ಸ್ಗಳೇ ಹೆಚ್ಚಿನ ಮಟ್ಟದಲ್ಲಿ ನಿರುದ್ಯೋಗಿ ಸಮಸ್ಯೆಯನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಯನ್ನು ಮಾಡಿ ದೇಶವನ್ನು ರಾಜ್ಯವನ್ನು ಸಂಪತ್ಭರಿತ ಕೊಂಡೊಯ್ಯತಕ್ಕಂಥ ನಿಟ್ಟಿನಲ್ಲಿ ಇವು ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನೀವು ಆಯ್ಕೆ ಮಾಡಿದ್ದೀರಿ. ನಾವು ಇನ್ನೂ ಮೆಕ್ಯಾನಿಕಲ್ಲು, ಸಿವಿಲ್ ಏನೇನೋ ಹೇಳಿದ್ರು. 4 ಕೊಡಿ, 4 ಮಾತ್ರ ಕೊಡಿ ಬೇಡ ಅಂತ ಹೇಳಿ ನಾವು 4 ಕೋರ್ಸ್ಗಳನ್ನ ಆಯ್ಕೆ ಮಾಡಿ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಕಾಲೇಜಿಗೆ ಒಳ್ಳೆ ತಗೊಂಡು ನಿಮ್ದೇನೇ ಕಷ್ಟ ಸುಖಗಳಿದ್ರು ನಮ್ಗೆ ಹೇಳಿ ನಾವು ಸಾಲ್ವ್ ಮಾಡ್ತೀವಿ. ಬಟ್ ಯಾರಲ್ಲೂ ವಯಸ್ಸಿನ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಒಂದು ಅಪೂರ್ವವಾದಂಥ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಜೀವನವನ್ನು ನೋಡಿದ್ದೇವೆ. ಈ ಎತ್ತರವಾದ ಸ್ಥಳವನ್ನು ನಾನು ಆಯ್ಕೆ ಈ ವಾತಾವರಣದಲ್ಲಿ ಏನಾದರೂ ನೋಡಿದ್ರೆ ಓದೋದಕ್ಕೆ ಮಕ್ಕಳಿಗೆ ಭಾವನೆ ಇದ್ರೂ ಓದು ತಾನಾಗಿ ಈ ವಾತಾವರಣ ಸೇರುತ್ತೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಸರ ನಿಮಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಬೆಂಗಳೂರು ಅಂತ ಒಂದು ಆ ಕಡೆ ನೋಡಿದ್ರು ಸುತ್ತೆಲ್ಲ ಆ ಕಡೆ ಹೋದ್ರೆ ಕೆರೆ, ಈ ಕಡೆ ಹೋದರೆ ಎಲ್ಲ ರೀತಿಯ ವ್ಯವಸ್ಥೆ ಅಂತ ಸ್ಥಳವನ್ನು ನಾವು ಆಯ್ಕೆ ಮಾಡಿ ಸುಪ್ರೀಂ ಕೋರ್ಟಲ್ಲೂ ಈ ಸೈಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಲಂಚೆ ಹೋಗಿರ್ತಾರೆ. ಈ ಸೈಟ್ ಇರುತ್ತೆ, ರಾಜಕಾರಣದ ಸನ್ನಿವೇಶ ಬರ್ತಾರೆ. ಅಂತೂ ಕಾಲೇಜು ಆಗಿ ಪ್ರಾರಂಭ ಆಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಮೊನ್ನೆ ಕೇಳಿದ್ರು, ನಿಮ್ಮ ಕಾಲೇಜ್ಗೆ ಎಷ್ಟು ಜನ ಬಂದರೆ ಅಡ್ಮಿಷನ್ ಭಾಳ ಕಡಿಮೆ ಸರಿಯಾ ಕೇಳಿ. ನನ್ನ ಕಾಲೇಜಲ್ಲೆಲ್ಲ ಪೂರ್ತಿ ಆಗಿದೆ, ನಮ್ಮ ಕಾಲೇಜಲ್ಲಿ ಪೂರ್ತಿ ಆಗಿದೆ. ಅಲ್ಲಿ ನಿಮ್ಮ ಡೈರೆಕ್ಟ್ರೆ ಯಾರೋ ಅವ್ರು ಹೇಳಿ, ಇಲ್ಲ ಸರ್ ಅರಸೀಕೆರೆ ಫಸ್ಟ್ ಇದೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಬಂದ್ಬಿಟ್ಟಿದ್ದಾರೆ. ತಮಾಷೆ ಮಾಡಿ ಏನೋ ಮ್ಯಾಜಿಕ್ ಮಾಡಿಬಿಡ್ತಾರೆ. CM ಹೇಳ್ತಾ ಇದ್ದಾರೆ,
ಹಂಗೆ ಕಾಲೇಜಿಗೆ ಮಕ್ಕಳು ಬಂದಿರೋದೇನು ಪುಣ್ಯ ಅಂತೇಳಿ ನಾವು ಭಾವನೆ ಮಾಡ್ತೀವಿ. ಈ ರೀತಿ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ಐಟಿ ವೃತ್ತಿಪರವಾದಂಥ ವಿದ್ಯಾಭ್ಯಾಸ ಇವತ್ತಿನ ವೈಜ್ಞಾನಿಕತೆ ಬೇಕಾಗಿದೆ. ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿ ನಾವು ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ಆ ಕಡೆನೇ ವಿದ್ಯಾಭ್ಯಾಸದ ಗುರಿಯನ್ನು ನಾವು ಜ್ಞಾನಾರ್ಜನೆಗೋಸ್ಕರ ಓದ್ಬೋದು. BSc ಆಗ್ಬೋದು, BA ಆಗ್ಬೋದು ಮತ್ತು ಟೆಕ್ನಿಕಲ್ ಕೋರ್ಸ್ಗಳಿಂದ ಇರ್ತದೆ. ಜ್ಞಾನಾರ್ಜನೆ ಓದಬೇಕು, ಅದರ ನಿರುದ್ಯೋಗ ಸಮಸ್ಯೆ ಇರ್ತದೆ. ಇಡೀ ಕೇಳಿ ನಮ್ಮ ಭಾರತ ದೇಶ ಜನಸಂಪತ್ಭರಿತವಾದ ಈ ಮಾನವ ಸಂಪತ್ತು ನಮಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಆಶೀರ್ವಾದ. ಈ ಆಶೀರ್ವಾದದಲ್ಲಿ ನಾವು ನೇರವಾದಂಥ ಸೈನಿಕ ಭಾರತದಲ್ಲಿ ಹೊಂದಿರತಕ್ಕಂಥ ಕಾಲದಲ್ಲಿ ನಾವು ಇವತ್ತು ಈ ವೈಜ್ಞಾನಿಕವಾದಂಥ ವಿದ್ಯಾಭ್ಯಾಸವನ್ನು ಮಾಡದಿದ್ದರೆ ಪ್ರಪಂಚದ ಮೂಲೆಯನ್ನು ದಾಟಲಿಕ್ಕೆ ಸಾಧ್ಯ. ಪ್ರಪಂಚದ ಮೂಲೆಗಳನ್ನು ನಾವು ನೋಡಬೇಕಂದ್ರೆ ನಮ್ಮ ನಿರುದ್ಯೋಗಿ ಸಮಸ್ಯೆ ಬಗ್ಗೆ ಇವತ್ತು ಯಾವುದೇ ದೇಶಕ್ಕೆ ಹೋಗಬೇಕು, ಭಾರತ ದೇಶದವರು ತುಂಬ ಹೆಚ್ಚು ಮಟ್ಟಿಗೆ ಕರ್ನಾಟಕದವರು ನಮ್ಮನ್ನು ಬಂದು ಪರಿಚಯಿಸಿದ್ದಾರೆ. ನಾವೀಗ ಅಲ್ಲಿಂದ ಎಜುಕೇಶನ್ಗೋಸ್ಕರ ಅಲ್ಲ, ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ವೃತ್ತಿಗೋಸ್ಕರ ಬಂದಿದ್ದೇವೆ. ಇಲ್ಲಿ ಸಿಗುತ್ತೆ ವೃತ್ತಿ, ನಮ್ಮ ಜ್ಞಾನಾರ್ಜನೆಗೆ ತಕ್ಕಂಥ ವೃತ್ತಿ ಸಿಗುತ್ತೆ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿ. ಇದಕ್ಕೆ ಭಾಳಷ್ಟು ಜನ ಟೆಕ್ನಿಕಲ್ ಏನು ನೋಡ್ತಾರೆ ಅವರೆಲ್ಲರೂ ದೇಶದಲ್ಲಿ ಭಾಳಷ್ಟು ಜನ. ಇತ್ತೀಚಿನ ದಿನಗಳಲ್ಲಿ ಈ ಇಂಡಿಯಾ ದೇಶದಲ್ಲೂ ಸ್ವಲ್ಪ ವೈಜ್ಞಾನಿಕವಾಗಿರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳನ್ನು ಬಂದಿದೆ. ಬಹಳಷ್ಟು ಕಾರ್ಖಾನೆಗಳು, ಬಹಳಷ್ಟು ವಿದೇಶಿಗರು ಕರ್ನಾಟಕಕ್ಕೆ ಮತ್ತು ಬೇರೆ ಭಾಗಕ್ಕೆ ಬಂದು ಬಂಡವಾಳವನ್ನು ಹೂಡ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಬಂಡವಾಳವನ್ನು ಹೂಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಶ್ರೀ ಡಾಕ್ಟರ್ ಕಂಚಿರಾಯ ಎಸ್ ರವರು, ಇಲ್ಲಿ ಕಾಲೇಜು ಪ್ರಾರಂಭಿಸುವಲ್ಲಿ ಶಾಸಕರ ಪಾತ್ರ ಬಹಳ ಮುಖ್ಯವಾಗಿತ್ತು. ಅವರ ಹೋರಾಟದಿಂದ ಇದು ಸಾಧ್ಯವಾಗಿದೆ. ಪ್ರಾರಂಭವಾದ ಪ್ರಥಮ ವರ್ಷದಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳು ದಾಖಲಾಗಿರುವುದು ಹೆಮ್ಮೆಯ ವಿಷಯ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರು ಆದ ಭಾನು ಪ್ರಕಾಶ್, ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಏಷ್ಯನ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.